ಇನ್ನು ಚಿಕ್ಕನಹಳ್ಳಿಯಲ್ಲಿ ಬಂಡೆ ಬ್ಲಾಸ್ಟ್ಗೆ 4 ಚಿರತೆಗಳು ಬಲಿಯಾಗಿದ್ದಾವೆ. 4 ಚಿರತೆಗಳ ಮಾರಣ ಹೋಮದ ಬಗ್ಗೆ ಸಚಿವರಿಗೆ ಪತ್ರವನ್ನು ಬರೆಯಲಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆಗೆ ಪತ್ರ ಬರೆದಿರುವಂತಹ ಎಸ್ಟಿಎಸ್ ಯಶವಂತಪುರದ ಶಾಸಕರು ಎಸ್ಟಿ ಸೋಮಶೇಖರ್ ರಿಂದ ಅಕ್ರಮ ಕ್ರಷರ್ಗಳ ವಿರುದ್ಧವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿದೆ. ಇನ್ನು ಸೋಮಶೇಖರ್ ಅವರ ಪತ್ರದ ಬಗ್ಗೆ ಅರಣ್ಯ ಸಚಿವರ ಪ್ರತಿಕ್ರಿಯೆ ಸಹ ಸಿಕ್ಕಿದೆ. ಮೆಕ್ಕೆಜೋಳ ಖರೀದಿ ಮಾಡುವಂಥದ್ದು, ತೊಗರಿ ಖರೀದಿ ಮಾಡುವಂತಹ ಒಂದು ಏನು ಪ್ರಕ್ರಿಯೆ ಇದೆ ಅದು ಜಾರಿಯಲ್ಲಿದೆ. ಹೀಗಾಗಿ ಈ ವರ್ಷ ಆದರೂ ಆ ಭಗವಂತನ ಆಶೀರ್ವಾದದಿಂದ ಉತ್ತಮ ಮಳೆ ಬೆಳೆ ಎಲ್ಲ ಆಗಲಿ, ನಮ್ಮ ರೈತರು ನಾಡಿನ ಜನತೆ ಖುಷಿಯಾಗಿರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ. ಚಿಕ್ಕನಹಳ್ಳಿಯಲ್ಲಿ ಬಂಡೆ ಬ್ಲಾಸ್ಟ್ ಮಾಡಲಾಗುತ್ತೆ ಅಂದ್ರೆ ಅಲ್ಲಿ ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇರುತ್ತೆ. ಆ ಗಣಿಗಾರಿಕೆ ಅಕ್ರಮವಾಗಿದೆ, ಅಕ್ರಮವಾದಂತಹ ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಅಲ್ಲಿ ಬ್ಲಾಸ್ಟ್ ಮಾಡಿರುವಂತಹ ಸಂದರ್ಭದಲ್ಲಿ 4 ಚಿರತೆಗಳ ಸಾವಿಗೆ ಕಾರಣ ಆಗಿದೆ. ಅಕ್ರಮವಾದಂತಹ ಕ್ರಷರ್ ಅನ್ನು ನಡೆಸಲಾಗ್ತಾ ಇದೆ. ಅವರ ವಿರುದ್ಧವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಪತ್ರವನ್ನು ಬರೆದಿದ್ದಾರೆ. ಯಾರು? ಯಶವಂತಪುರದ ಶಾಸಕ ಎಸ್ ಟಿ ಸೋಮಶೇಖರ್. ಆ ಎಸ್ ಟಿ ಸೋಮಶೇಖರ್ ಅವರ ಪತ್ರದ ಉಲ್ಲೇಖವನ್ನು ನೋಡ್ತಾ ಹೋದ್ರೆ ಅಕ್ರಮವಾಗಿ ಅಲ್ಲಿ ಕ್ರಷಿಂಗ್ ನಡೀತಾ ಇದೆ, ಅದರ ಕಾರಣಕ್ಕಾಗಿ ಅಲ್ಲಿ ಚಿರತೆಗಳ ಸಾವಾಗಿದೆ. ಬ್ಲಾಸ್ಟ್ ಮಾಡ್ತಾರೆ. ಈಗ ಅಕ್ರಮವಾಗಿ ಗಣಿಗಾರಿಕೆ ಮಾಡಬೇಕು ಅಂದ್ರೆ ಸಾಮಾನ್ಯವಾಗಿ ಕಲ್ಲುಗಳನ್ನು ಏನಂದ್ರೆ ಬ್ಲಾಸ್ಟ್ ಮಾಡಿದ್ರೆ ಮಾತ್ರ ಅಲ್ಲಿ ತೆಗೆಯೋದಕ್ಕಾಗುತ್ತೆ. ಆ ಕಾರಣಕ್ಕಾಗಿ ಪ್ರತಿ ಬಾರಿಯೂ ಬ್ಲಾಸ್ಟ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಚಿರತೆಗಳು ಆ ಒಂದು ಗಣಿಗಾರಿಕೆ ನಡೆಯುವಂತಹ ಸ್ಥಳದಲ್ಲೇ ಇದ್ವು. ಆ ಸಂದರ್ಭದಲ್ಲಿ ಅವುಗಳ ಸಾವಿಗೆ ಕಾರಣ ಆಗುತ್ತೆ ಆ ಬ್ಲಾಸ್ಟ್ ಮಾಡಿರುವಂತಹ ಪ್ರಕ್ರಿಯೆ. ಜೊತೆಗೆ ಇದು ಅಕ್ರಮವಾಗಿ ನಡೀತಾ ಇರುವಂತಹ ಗಣಿಗಾರಿಕೆ ಅಂತ ಎಸ್ ಟಿ ಸೋಮಶೇಖರ್ ನೇರವಾಗಿ ಅರಣ್ಯ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ. ಮತ್ತೆ ಅದರ ವಿರುದ್ಧವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು, ಅಕ್ರಮ ಗಣಿಗಾರಿಕೆಯನ್ನ ತಡೆಯುವಂತಹ ಕೆಲಸವನ್ನ ಮಾಡಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ.